ಖಾನಾವಳಿ. ಖಾನಾವಳಿ ಅಂದ ತಕ್ಷಣ ನಮ್ಮೆಲ್ಲರಿಗೂ ನೆನಪಾಗೋದು ಬಸವೇಶ್ವರ ಖಾನಾವಳಿ. ಆದ್ರೆ ಊರು ತುಂಬ ಬಸವೇಶ್ವರ ಖಾನಾವಳಿಗಳು ಅದಾವ್ರಿ. ಯಾವುದು ಒರಿಜಿನಲ್ ಬಸವೇಶ್ವರ ಖಾನಾವಳಿ ಅಂತ ನಿಮ್ಗೆಲ್ಲರಿಗೂ ಡೌಟ್ ಇರ್ತೈತಿ. ನಾನಿವತ್ತು ನಿಮ್ಗೆ ಬಸವೇಶ್ವರ ಖಾನಾವಳಿಗೆ ಕರ್ಕೊಂಬಂದೇನಿ. ಇಲ್ಲಿ ಊಟ ಕೂಡ ಮಾಡ್ತೇನೆ. ಹೆಂಗೈತಿ ಬಸವೇಶ್ವರ ಖಾನಾವಳಿ ನೋಡ್ಕೊಂಡು ಬರೋಣ ಬರ್ರಿ. ಸರ್, ಫೈನಲಿ ಖಾನಾವಳಿಗೆ ಬಂದೆ. ನಂಗೆ ಊಟದ ವಾಸನೆ ಬರಾಕತ್ತೈತಿ, ಹೊಟ್ಟಿನೂ ಹಸ್ತೈತಿ. ಅದಕ್ಕಿಂತ ಮುಂಚೆ ಓನರ್ ಅದಾರಿಲ್ಲೇ, ನಾನು ಮಾತಾಡ್ಸ್ಕೊಂಡು ಹೋಗ್ಬಿಡೋಣ. ಸರ್ ನಮಸ್ಕಾರ. ಏನು ಸರ್? ನನ್ನ ಹೆಸರು ನಿಖಿಲ್ ಅಂತ. ಓಕೆ ಓಕೆ, ಖುಷಿ ಆಯಿತು. ಬಸವೇಶ್ವರ ಖಾನಾವಳಿಗೆ ಇವತ್ತು ಬಂದ್ವಿ ನಾವು. ನಮ್ಗಂತೂ ಭಾಳ ಖುಷಿ ಆಗತೈತಿ. ಎಲ್ಲದಕ್ಕಿಂತ ಎಕ್ಸೈಟ್ಮೆಂಟ್ ಏನಂದ್ರೆ ನಂಗೆ ಒರಿಜಿನಲ್ ಬಸವೇಶ್ವರ ಖಾನಾವಳಿಗೆ ಊಟ ಹೆಂಗಿರ್ತೈತಿ ಅಂತ ಹೇಳಿ ನೋಡೋದು. ನಮ್ಗೆ ಈಗ ನೀವು ಏನು ಇಂಗ್ರೀಡಿಯೆಂಟ್ಸ್ ಹಾಕ್ತೀರಿ ಅನ್ನೋದು ಭಾಳ ಕ್ಯೂರಿಯಾಸಿಟಿ ಐತಿ. ಯಾಕಂದ್ರೆ ಆ ಟೇಸ್ಟ್ ಎಲ್ಲಿಂದ ಬರುತ್ತೆ, ಹೌದು, ಕಾಯ್ಕೊಂಡು ಬಂದಿರಲ್ಲ. ಸ್ವಲ್ಪ ಅದನ್ನ ಎಕ್ಸ್ಪ್ಲೇನ್ ಮಾಡ್ಕೊಳ್ತೀನಿ. ಡೆಫಿನೆಟ್ಲಿ ಹೋಗೋಣ ಬನ್ನಿ ಮೇಡಮ್. ಇಲ್ಲಿ ರೊಟ್ಟಿ ಬಡಿಯೋ ಜಾಗ ತೋರಿಸ್ಕೊಂಡು ಬನ್ನಿ. ಎಷ್ಟು ಜನ ಆಯ್ತಾರೆ ಸರ್? ಇನ್ನು ಒಂದು 6-7 ಜನ ಇದ್ದಾರೆ ಮೇಡಮ್. ಕೈಯಿಂದನೇ ಬಡಿತಾರೆ, ಎಲ್ಲರೂ ಎಕ್ಸ್ಪರ್ಟ್ಸ್ ಇದ್ದಾರೆ. ರೊಟ್ಟಿ ಅಂದ ತಕ್ಷಣ ಈಗೆಲ್ಲ ಮಷಿನ್ ಬಂದಾವಲ್ಲ, ಮಷಿನ್ ಇದೆ, ನಡೆಸ್ಬೋದು, ಆದರೆ ಆ ಟೇಸ್ಟ್ ಬರೋಲ್ಲ. ಯಾವ ಹಿಟ್ಟಿಂದ ಮಾಡ್ತಾರೆ? ಇಲ್ಲಿ ಜೋಳದ ಹಿಟ್ಟು ಮೇಡಮ್. ಬಾರ್ಸಿ, ಮಹಾರಾಷ್ಟ್ರ ಒಂದು ಊರಿದೆ ಬಾರ್ಸಿ ಅಂತ. ಆ ಬಾರ್ಸಿ ಊರಿಂದ ಜೋಳ ನಮ್ಮದು ತಂದು ಸ್ಪೆಷಲ್ ಆಗಿ ಅದ್ರದ್ದು ಟೇಸ್ಟು ಬರೋದು ಅದು ಬಾರ್ಸಿ ಜೋಳ ಅಂತ. ಮಹಾರಾಷ್ಟ್ರ ಒಂದು ಊರು ಬಾರ್ಸಿ ಅಂತ, ಅಲ್ಲಿಂದ ಎಲ್ಲ ಜೋಳ ಬರುತ್ತೆ. ಇವರೆಲ್ಲ ಎಕ್ಸ್ಪರ್ಟ್ಸ್ ಇದ್ದಾರೆ ಮೇಡಮ್ ಬಡಿಯೋಕ್ಕೆ. ಮಸಾಲ ಇದೆ ನಮ್ಮ ಜವಾರ್ ಬಳ್ಳುಳ್ಳಿ ಇದೆ ಮೇಡಮ್. ಬಳ್ಳುಳ್ಳಿ ಇಲ್ಲಿ ಸಿಗಲ್ಲ ಮೇಡಮ್. ಇದು ಹುಬ್ಬಳ್ಳಿ ಬಳ್ಳುಳ್ಳಿ ಮೇಡಮ್. ಇದು ಜವಾರಿ ಹುಬ್ಬಳ್ಳಿಯಿಂದ. ಇದು ಒಂದೇ ಅಲ್ಲ ಮೇಡಮ್, ಎಲ್ಲ ಇಂಗ್ರೀಡಿಯೆಂಟ್ಸ್ ಹುಬ್ಬಳ್ಳಿಯಿಂದ ಬರುತ್ತೆ. ದಪ್ಪ ಇದೆ ಮೇಡಮ್. ದಪ್ಪ ಇಲ್ಲಿ ಸಿಗುತ್ತೆ, ಫ್ಲೇವರ್ ಬರಲ್ಲ. ಇದು ಫ್ಲೇವರ್ ಕೊಡುತ್ತೆ. ಅಲ್ಲಿ ನಮ್ಮ ಊರಲ್ಲಿ ಜವಾರಿ ಅಂತೇಳಿ, ಇದು ನಾಟಿ. ಇಲ್ಲಿ ಬೆಂಗಳೂರಲ್ಲಿ ನಾಟಿ ಅಂತೇಳಿ. ನೀವು ಹಾಗೆ ಕಟ್ ಮಾಡಿ ಬರೀ ಸ್ಮೆಲ್ ನೋಡಿದರೆ ಗೊತ್ತಾಗುತ್ತೆ. ನೀವು ನೋಡಿ ಎಷ್ಟು ಸ್ಮೆಲ್ ಸ್ಟ್ರಾಂಗ್ ಇದೆ. ಐಟಮ್ಸ್ ಎಲ್ಲ ಮೇಲೆ ಸ್ಟೋರ್ ರೂಮಲ್ಲಿದೆ. ಇದು ಮಾಡಿಟ್ಟಿದ್ದು ಇವತ್ತು ಬದನೆಕಾಯಿ ಎಣ್ಣೆಗಾಯಿ ಪಲ್ಯ ಇದೆ. ಇದು ಜುಣುಕದ ವಡೆ. ಹಾಂ ಮೇಡಮ್. ಕಡಲೆ ಹಿಟ್ಟಿಂದ ಕಡಲೆ ಹಿಟ್ಟು, ಹೆಸರು ಕಾಳು ಹಿಟ್ಟು ಎರಡು ಮಿಕ್ಸ್ ಮಾಡಿ ಮಾಡ್ತಾರೆ ಮೇಡಮ್. ಜುಣುಕದ ವಡೆ ಎಲ್ಲ ಮೇಡಮ್. ಎಲ್ಲ ಬರೋದು ಐಟಮ್ ಬರೋದು ಹುಬ್ಬಳ್ಳಿಯಿಂದ, ಮಾಡೋದು ಎಲ್ಲ ಇಲ್ಲೇ, ಹೊರಗಡೆಯಿಂದ ಏನಿಲ್ಲ. ಕಾಯಿ ಹೋಳಿಗೆ ಇದೆ, ಬೇಳೆ ಹೋಳಿಗೆ ಇದೆ, ಕಾಯಿ ಹೋಳಿಗೆ ಬೇಳೆ ಇದೆ. ಇನ್ನೂ ಸುಮಾರು ಐಟಮ್ ಇದೆ, ಆದರೆ ಇವು ಯೂನಿಕ್ ಪ್ರಾಡಕ್ಟ್ಸ್ ಅಷ್ಟೇ ಹೇಳ್ತಾ ಇದೆ. ಶೇಂಗಾ ಹೋಳಿಗೆ, ಇದು ಬೇಳೆ ಹೋಳಿಗೆ, ಇದು ಶೇಂಗಾ ಹೋಳಿಗೆ. 3 ಟೈಪ್ ನಿಮಗೆ ಹೋಳಿಗೆ ಸಿಗುತ್ತೆ. ಮೂರು ಟನ. ಸ್ಯಾಟರ್ಡೆ ಸಂಡೇ ಬಂದರೆ ಇನ್ನೊಂದು ಸ್ವೀಟ್ ಆ್ಯಡ್ ಆಗುತ್ತೆ, ಗೋಧಿ ಹುಗ್ಗಿ ಅಂತ. ಗೋಧಿ ಹುಗ್ಗಿ, ಚರೋಟಿ, ಪಾಯಸ. ಇವತ್ತು ಹಸಿ ಖಾರದ ನುಗ್ಗಿಕಾಯಿ ಸಾರು ಮಾಡಿದ್ದೀವಿ ಮೇಡಮ್. ಒಣ ಖಾರದ್ದು ಮಾಡ್ಬೋದು. ಇದು ಹಸಿ ಖಾರದ್ದು ಜವಾರಿ ಸಾರು ಹಸಿ ಖಾರದ್ದು. ಇದು ಬದನೆಕಾಯಿ ಎಣ್ಣೆಗಾಯಿ ಮೇಡಮ್. ಇದು ಹೆಸರು ಕಾಳು. ಒಟ್ಟು 3 ಟೈಪ್ ಪಲ್ಯ ಬರುತ್ತೆ ಮೇಡಮ್. ಹೌದು. ಇದು ಹಸಿ ಖಾರ ಸಾರು ಹಾಕ್ತೇವೆ ಮೇಡಮ್. ಹಾಂ, ಇದು ಒಣ ಖಾರ ಮೇಡಮ್. ಇದನ್ನ ನಾವು ಸುಕ್ಕಾನು ಮಾಡ್ತೀವಿ, ಗ್ರೇವಿನೂ ಮಾಡ್ತೀವಿ. ಸೊ ಇದು ಅದರೊಳಗೆ ಏನು ಮಸಾಲೆ ಇರಲ್ಲ, ಏನಂದರೆ ಹೆಸರು ಕಾಳಲ್ಲಿ. ಇದು ಸಿಂಪಲ್ ಆಗಿ ಮಾಡುವ ಒಂದು ಪಲ್ಯ. ಸೊ ಮಡಿಕೆ ಪಲ್ಯನೂ ಸುಕ್ಕ ಮಾಡ್ಬೋದು, ಆದರೆ ಇವಾಗ ಸ್ವಲ್ಪ ಕುರ್ಮಾ ಟೈಪ್ ಮಾಡಿದ್ದೀವಿ. ಸ್ವಲ್ಪ ಮಸಾಲೆ ಅದೆಲ್ಲ ಹಾಕಿ ಸ್ವಲ್ಪ ಫ್ಲೇವರ್ ಬರುತ್ತೆ. ಇದು ಸುಕ್ಕಾನು ಡ್ರೈನೂ ಚೆನ್ನಾಗಿರುತ್ತೆ. ಡ್ರೈ ಮಾಡಿದಾಗ ಇನ್ನೊಂದು ಕಾಳು ಪಲ್ಯ ಯಾವ್ದಾರ ಒಂದು ಗ್ರೇವಿ ಮಾಡಿರ್ತೀವಿ.
ಒಂದು ಮಸಾಲೆ ಇದ್ದಿದ್ದು ಪಲ್ಯ ಮಾಡಿರ್ತೀವಿ, ಒಂದು ಮಡಿಕೆ ಡ್ರೈ ಮಾಡಿರ್ತೀವಿ. ಇವಾಗ ಅದು ವಿದೌಟ್ ಮಸಾಲೆ, ಇದು ಹೆಸರು ಕಾಳು. ಸೊ ಇದು ಮಸಾಲೆ ಮಡಿಕೆ ಅಂತ ಮಾಡಿದ್ವಿ, ಮಡಿಕೆ ಕುರ್ಮಾ ಅಂತ. ಇದು ರಸಮ್ ಮೇಡಮ್. ಪಾಕೆಟ್ ಏನಿಲ್ಲ ಮೇಡಮ್, ನೀವು ಎಲ್ಲಿ ನಮ್ಮ ಇಡೀ ಕನ್ನವಳಿ ಎಲ್ಲ ನೋಡಿ ಒಂದು ಪಾಕೆಟ್ ಸಿಗಲ್ಲ, ಎಲ್ಲ ನಮ್ಮ ಇಲ್ಲೇ ಓಪನ್ ಅದಾವೆ. ಇಲ್ಲ ಸೀಕ್ರೆಟ್ ಅಂತಲ್ಲ ಮೇಡಮ್, ಕ್ವಾಲಿಟಿ ಚೆನ್ನಾಗಿ ಕೊಟ್ಬಿಟ್ರೆ ಆಟೋಮೆಟಿಕ್ ಸೀಕ್ರೆಟ್ ಆಗಿಬಿಡುತ್ತೆ. ಕ್ವಾಲಿಟಿ ಮೇನ್ ಕೊಟ್ಬಿಟ್ರೆ. ನಾನು ಊಟ ಮಾಡಬೇಕಾದ್ರೆ ನಾನು ಅನ್ಕೊಂಡು ಮೊನ್ನೆ ಒಂದು ಸಾರಿ ಬಂದಿದ್ದು ಭಾಳ ಟೇಸ್ಟ್ ಅನಿಸ್ತು. ಅವಾಗ ನಾನು ಕುಡಿದೇನು ಮಸಾಲೆ ರಸಮ್ ಪೌಡ್ರ್ ಯೂಸ್ ಮಾಡ್ಬೋದು ಅನ್ಕೊಂಡೆ, ಬಟ್ ನೀವು ಮಾಡಿ ಇಲ್ಲ ರಸಮ್ಮ ಒಬ್ಬರು ಇಲ್ಲಿದ್ದಾರೆ, ಇವರೇ ಮಾಡೋದು ರಸಮ್ಮ. ಆಮೇಲೆ ಇವರೆಲ್ಲ ರೊಟ್ಟಿ ಬಡಿಯವರೆಲ್ಲ ಎಕ್ಸ್ಪರ್ಟ್ಸ್ ಮೇಡಮ್, ಮೊದಲಿಗಿಂದನೇ ನಮ್ಮ ಹತ್ರ ಇದ್ದಾರೆ. ಸುಮಾರು ಒಂದು 10-15 ವರ್ಷದಿಂದ ಬಡ್ಕೊಂಡು ಬಂದಿದ್ದಾರೆ. ಗುಲ್ಬರ್ಗಾದವ್ರು ಇದ್ದಾರೆ, ಇವರು ಮಹಾರಾಷ್ಟ್ರದವ್ರು ಇದ್ದಾರೆ. ಫಸ್ಟ್ ಆಫ್ ಆಲ್ ಇದು ನಮ್ಮ ಅತ್ತೆ ಮಾವ ಹಿಂದಿನಿಂದ ಸ್ಟಾರ್ಟ್ ಮಾಡಿದ್ದು. ಅವರು ಇದನ್ನು ಅವರೇ ಮೇನ್ ಇದರದ್ದು ಪೌಂಡರು. ನಾವೀಗ ಎಲ್ಲ ಕೋ ಪೌಂಡ್ರಾಗಿ ವರ್ಕ್ ಮಾಡ್ತಿದ್ದೀವಿ, ಅವ್ರ ಮಕ್ಕಳೆಲ್ಲ. ಅದು ಮೇನ್ ನಿಮ್ಗೆ ಗೊತ್ತಾಗುತ್ತೆ. ಒರಿಜಿನಲ್ ಎಲ್ಲಿ ನಮ್ಮ ಬಸವೇಶ್ವರ ಖಾನಾವಳಿ ಇರುತ್ತೆ ಅಲ್ಲಿ ಸೇಮ್ ಟೇಸ್ಟಲ್ಲೇ ಸಿಗುತ್ತೆ. ಇವನ್ ಆನಂದರಾವ್ ಸರ್ಕಲ್ ಆಗಿರ್ಬೋದು, ಮಲ್ಲೇಶ್ವರಂ ಆಗಿರ್ಬೋದು, ಹುಬ್ಳಿ ನೀವು ನೋಡಿರ್ಬೋದು, ನೀವು ಹುಬ್ಳಿಯವರಾದ್ರಿಂದ ಚೆನ್ನಮ್ಮ ಸರ್ಕಲ್ ಅದು ಫಸ್ಟ್ ಬ್ರ್ಯಾಂಚು. ನಾನು ಮ್ಯಾರೇಜ್ ಆಗಿ ಒಂದು 10-15 ಡೇಸಿಗೆ ಅದು ಹೊಸ ಫಸ್ಟ್ ಬ್ರ್ಯಾಂಚು ಸ್ಟಾರ್ಟ್ ಮಾಡಿದ್ದೀವಿ. ಅದರ ನಂತರ ಈಗ 14 ಬ್ರಾಂಚಸ್ಸಲಾಗಿದೆ. ಸೇಮ್ ಟೇಸ್ಟ್ ಹೇಗೆ ಬರ್ತಾ ಇದೆ ಅಂದರೆ, ಇದು ಫಸ್ಟ್ ಆಫ್ ಆಲು ಫುಡ್ ಒಳಗೆ ಯಾವುದೂ ಕಾಂಪ್ರಮೈಸ್ ಮಾಡಲ್ಲ, ಕ್ವಾಲಿಟಿ ಒಳಗೆ ಯಾವುದೂ ಕಾಂಪ್ರಮೈಸ್ ಇಲ್ಲ. ಇದೆಲ್ಲ ನಮ್ಮದು ಅಥೆಂಟಿಕ್, ಏನು ಉತ್ತರ ಕರ್ನಾಟಕದ ಏನು ಒಂದು ಟೇಸ್ಟು, ಒಂದು ಕ್ವಾಲಿಟಿ ಸಿಗುತ್ತಲ್ಲ, ಎಲ್ಲ ಅಲ್ಲಿಂದನೇ ಬರುತ್ತೆ. ತುಂಬ ಖುಷಿ ಆಗ್ತಾಯಿದೆ ನಮಗೆ. ಇಲ್ಲಿ ನಾವು ಬಹರೇನ್ ದೇಶದಿಂದ ಬಂದಿರೋರು, ವೆಕೇಷನ್ಗೋಸ್ಕರ ಬಂದಿದ್ವಿ ಇಲ್ಲಿ 1 ತಿಂಗಳು. ಪ್ರತಿ ವರ್ಷ ಇಲ್ಲಿ ಖಾನಾವಳಿಯಲ್ಲಿ ನಾವು ಬಂದು ಇಲ್ಲಿ ಊಟ ಮಾಡ್ತೀವಿ. ತುಂಬ ಖುಷಿ ಅನಿಸುತ್ತೆ. ಇಲ್ಲಿ ಐಟಮ್ಮು ಪ್ರತಿಯೊಂದು ಅವರು ಸರ್ವ್ ಮಾಡೋ ರೀತಿ, ಹೆಲ್ತ್ ಆ್ಯಂಡ್ ಹೈಜೀನು ಮೇಂಟೈನ್ ಮಾಡ್ತಿರೋ ಇದು ತುಂಬ ಇಷ್ಟ ಆಗುತ್ತೆ ನಮಗೆ. ನಾವು ಒಂದ್ಸಲ ನೋಡ್ಬಿಟ್ಟು ಪದೇ ಬರ್ತಾ ಇದ್ದೀವಿ. ಪ್ರಾಬ್ಲಿ ಯಾರು ಇಲ್ಲಿ ಬಂದ್ರೂ ಇದೇ ಕೆಲಸ ಮಾಡ್ತಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಐ ವುಡ್ ಲೈಕ್ ಟು ಇನ್ವೈಟ್ ದೀಸ್ ಪೀಪಲ್ ಟು ಮಿಡಲ್ ಈಸ್ಟ್ ಆಲ್ಸೋ. ನಾವು ಬಹರೇನಲ್ಲಿ ಕಾಯ್ತಾ ಇದ್ದೀವಿ ಈ ಥರ ಊಟ ಅಲ್ಲಿ ಸಿಗಲಿ ನಮಗೆ ಅಂತ. ಇದು ಎಲ್ಲರ ಕೈ ಕುಡ್ದಾಗೆ ಇದು ಹೆಸರು ಬರೋಕ್ಕೆ, ಅದರಿಂದ ಎಲ್ಲರದ್ದು ಕೈ ಇದೆ, ನನ್ನೊಬ್ಬಂದಲ್ಲ ಹೆಣ್ಮಕ್ಳದ್ದು ಕೈ ಇದೆ. ಆಮೇಲೆ ಇವರೆಲ್ಲ ನಮ್ಮ ಊರದಿಂದ ಎಲ್ಲ ನಾರ್ತ್ ಕರ್ನಾಟಕದಿಂದ ಎಲ್ಲರೂ ಬಂದು ಭಾಳ ವರ್ಷದಿಂದ ಇದ್ದಾರೆ. ಎಲ್ಲರೂ ಎಫರ್ಟ್ ಹಾಕ್ತಾರೆ. ಅವ್ರವ್ರದ್ದು ಏನು ಟ್ಯಾಲೆಂಟ್ ಇದೆ ಎಲ್ಲ ಈ ಹೋಟೆಲಿಗೆ ಕೊಟ್ಟಾಗ ಇದು ಹೆಸರು ಬರೋದು. ಇವನು ಫಕೀರೇಶ್ ಅಂತ, ಇವನು ಆನಂದ್ ಅಂತ, ಎಲ್ಲರೂ. ನಮಸ್ಕಾರ. ನಾನು ಬಂದು ಇಲ್ಲಿ ಒಂದು 5ರಿಂದ 6 ವರ್ಷ ಆಯಿತು. ನಾವು ಸರ್ ಆಗಲಿ ನಾವು ಅಲ್ಲೆಲ್ಲ ಅಂತಂದ್ರೆ ಇತ್ತಲೆ ನಮ್ಮನ್ನೆಲ್ಲ ಮಕ್ಕಳ ಥರ ನೋಡ್ಕೋತಿದ್ದಾರೆ. ನಾವೇನು ಮಾಡಿದ್ರು ಐಟಮ್ ಏನೋ ಮಾಡಿದ್ರು ಬಿ ಒಂದು ಲಿಮಿಟ್ ಅಂತಿದೆ. ಆ ಲಿಮಿಟ್ ತಕ್ಕಂಗೆ ನಾವು ಐಟಮ್ ಮಾಡ್ತೀವಿ. ಅದೇ ಚೆಸ್ಟು ಮತ್ತು ಅದೇ ಇರೋದು. ನಾವು ಹೆಚ್ಚು ಕಡಿಮೆ ಏನು ಐಟಮ್ ತೆಗಿಯಲ್ಲ ಮತ್ತು ಹಾಳಾಗೋ ಥರ ಏನು ಮಾಡಲ್ಲ. ನಾವು ಏನು ಐಟಮ್ ಮಾಡಿದ್ರು ಬಿ ಇವತ್ತಿಂದ ಐಟಮ್ ಇವತ್ತೇ ಇದನ್ನು ಮಾಡೋದು. बहुत सही है। यहाँ पे हमारी मैम जो है, मैम है लेडीज़ है, वही होटल चलाती है। उसके लिए हम बहुत खुश है। इधर हमको कोई चीज़ की कमी नहीं है और हम जो चाहते हैं हमको सब मिलता है। और यहाँ के हुनर सब हमारे साथ, वो सोचते नहीं हैं कि हम हुनर है, हम सेठ हैं यहाँ के, हम कैसे करें, सब मिलके काम करते हैं, सबको अच्छे से रखते हैं। ಸೊ ಫೈನಲಿ ನಮ್ಮ ಬಸವೇಶ್ವರ ಖಾನಾವಳಿ ಜವಾರಿ ಊಟ ನನ್ನ ಮುಂದೈತಿ. ಇನ್ನೇನು ತಿಂದು ಬಿಡಬೇಕು ಅಂತ ಭಾಳ ಆಸೆ ಆಗಕತ್ತೈತಿ. ಅದಕ್ಕಿಂತ ಮೊದಲು ನಂಗೆ ಏನೆಲ್ಲ ಕೊಟ್ಟಾರ ಅನ್ನೋದನ್ನ ನೋಡ್ಕೊಂಡು ಬರೋಣ. ಮೋರ್ ದೆನ್ 20 ಐಟಮ್ಸ್ ನನ್ನ ಇವತ್ತಿನ ಬಾಳೆ ಎಲೆ ಒಳಗೆ ಅದಾವ. ಅದ್ರೊಳಗೆ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ನಿಮ್ಗೆ ಹೋಳಿಗೆ ಸಿಗ್ತೈತಿ. ಇದು ಹೂರ್ಣದ ಹೋಳಿಗೆ ಅಂತೇವೆ ನಾವು. ಸೊ ಹೂರ್ಣದ ಹೋಳಿಗೆ ಮೇಲೆ ಅವರು ತುಪ್ಪ ಹಾಕಿದ್ದಾರೆ. ಹೂರ್ಣದ ಹೋಳಿಗೆ ನಮಗೆ ಬೇಡ ಅಂದರೆ ಆಪ್ಷನ್ ಆಗಿ ನಿಮಗೆ ಶೇಂಗಾ ಹೋಳಿಗೆ ಐತಿ, ಅದ್ರ ಜೊತೆಗೆ ನಿಮಗೆ
ಕಾಯಿ ಹೋಳಿಗೆ ಐತಿ. ನಮ್ಗೆ ಇದು ಬೇಡ ಅಂದರೆ ಅದನ್ನ ನೀವು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ಬೋದು. ಅದ್ರ ಜೊತೆಗೆ ಜೋಳದ ರೊಟ್ಟಿ, ಜಬರ್ದಸ್ತ್ ಜೋಳದ ರೊಟ್ಟಿ ಜೊತೆಗೆ ಬೆಣ್ಣೆ. ಇದ್ರ ಜೊತೆ ಹಚ್ಕೊಳಕ್ಕೆ ಎಷ್ಟೆಲ್ಲ ಪಲ್ಯ ಅದ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ಕೆ ನಿಮಗೆ ನಾನು. ಇಲ್ಲಿ ಇರುವಂಥದ್ದು ಸ್ವೀಟ್ ಲೆಮನ್ ಪಿಕ್ಕಲ್, ಅಂದರೆ ನಿಮ್ಗೆ ಸಿಹಿ ನಿಂಬಿಕಾಯಿ ಉಪ್ಪಿನಕಾಯಿ, ಇದು ಕೆಂಪು ಖಾರ, ಇದು ಗುರೆಳ್ ಚಟ್ನಿ, ಶೇಂಗಾ ಚಟ್ನಿ, ಕಾಳು ಪಲ್ಯ, ಮಡಕಿ ಕಾಳು ಪಲ್ಯ, ಇದು ಗೊತ್ತಲ್ಲ ಎಲ್ಲರಿಗೂ ಗೊತ್ತಿರ್ತೈತೆ ಆದರೂ ಇನ್ನೊಮ್ಮೆ ಹೇಳ್ತೇನೆ ನಾನು ನಿಮ್ಗೆ, ಬದ್ನಿಕಾಯಿ ಎಣ್ಗಾಯಿ, ಇದು ಹಿಟ್ಟಿನ ಪಲ್ಯ, ಜುಣಕ ಅಂತಲೂ ಕರೀತಾರೆ ಕೆಲವೊಬ್ಬರು, ಇದು ಪಚ್ಚಡಿ, ಇಲ್ಲಿರೋದು ಸಲಾಡ್, ಇದು ಎಲ್ಲ ಕಾಳು ನೆನೆ ಹಾಕಿ ಮಾಡಿರುವಂಥ ಒಂದು ರೀತಿ ಪಚ್ಚಡಿನ ಅದು, ಇದು ಶೇಂಗಾ ಚಟ್ನಿ, ಇಲ್ಲಿ ಮೊಸರು ಕೊಟ್ಟಾರೆ. ಇದೆಲ್ಲವನ್ನು ತಿನ್ಬೇಕು. ಅದಕ್ಕಿಂತ ಬಿಫೋರ್ ಇನ್ನೂ ಒಂದು ಐತಿ, ಅದನ್ನು ನಾನು ಹೇಳ್ಬಿಡ್ತೀನಿ, ಸ್ವಲ್ಪ ಸೀಕ್ರೆಟ್ ಆಗಿಟ್ಟಿದ್ದೆ. ಒಂದು ಹಪ್ಪಳ ಕೊಡ್ತಾರೆ ನಿಮಗೆ, ಅದ್ರ ಜೊತೆಗೆ ಮಸಾಲ ಮಜ್ಜಿಗೆ ಕೊಡ್ತಾರೆ. ಇನ್ನೇನು ಬೇಕಾ, ಇಷ್ಟ ಆಗಿಲ್ಲ ಇದ್ರ ಜೊತೆ ರೈಸು, 2-3 ಥರದ ಸಾಂಬಾರು ಎಲ್ಲ ಐತಿ. ನನ್ನ ಪ್ಲೇಟ್ ತುಂಬಿರೋದ್ರಿಂದ ಸದ್ಯಕ್ಕೆ ನಾನು ಇದನ್ನು ತಿಂತೇನೆ, ಇದನ್ನು ತಿಂದು ನೆಕ್ಸ್ಟ್ ನೋಡೋಣ. ಸೊ ಮೊದಲನೇ ಊಟ ಏನು ಮಾಡ್ಬೇಕಂತ ಹೇಳಿ ಯೋಚನೆ ಮಾಡೋಕ್ಕಿಂತ ಸ್ವೀಟಿಂದ ಆರಂಭ ಮಾಡೋಣ. ಹೋಳ್ಗೆ, ಅದ್ರ ಜೊತೆ ತುಪ್ಪ ತಿಂದ್ಬಿಡ್ತೇನೆ. ಅಷ್ಟೇ ಚಲೋ ಐತಂದ್ರೆ ಹೇಳಕ್ಕೆ ವರ್ಡ್ಸ್ ಇಲ್ಲ, ಭಾಳ ಚಲೋ ಐತಿ. ತುಪ್ಪ ಕಾಂಬಿನೇಷನ್ ಇರೋದ್ರಿಂದ ಕಡ್ಲಿ ಬೇಳೆ ಬರ್ತಾವಲ್ರಿ, ಅವನ್ನ ಕುದಿಸಿ ಈ ರೀತಿ ಹೋಳ್ಗೆ ಮಾಡ್ತೀರಿ. ನೀವು ಕೂಡ ಮಾಡ್ತೀರಿ. ಬೆಂಗಳೂರು ಸೈಡ್ನವ್ರು ಒಬ್ಬಟ್ಟು ಅಂತ ಕರಿತೀರಿ, ಉತ್ತರ ಕರ್ನಾಟಕದ ಹೋಳ್ಗೆ ಅಂತ ಕರೀತಾರೆ, ಹೂರ್ಣದ ಹೋಳ್ಗೆ ಅಂತ. ಭಾಳ ಚಲೋ ಐತಿ. ಅಂದರೆ ಇದು ಫುಡ್ ಟ್ರೆಡಿಷ್ನಲ್ ಆಗಿ ನಮ್ಮ ಮನೆಯೊಳಗೆ ಯಾರೋ ಮಮ್ಮಿ ಅವ್ರು ಮಾಡಿದಾರೇನೋ ಅನಿಸ್ತಾ ಇದೆ, ಅಷ್ಟು ಚಲೋ ಐತಿ. ಇವಾಗ ರೊಟ್ಟಿ ಸಮಯ. ರೊಟ್ಟಿಯನ್ನು ಈ ರೀತಿ ಹಾಕೊಳ್ತೀನಿ, ಯಾಕಂದ್ರೆ ನಂಗೆ ಇದ್ರ ಮೇಲೆ ಬಟರ್ ಅಂದರೆ ಬೆಣ್ಣೆ ಕೊಟ್ಟಾರೆ. ಸೊ ಅದನ್ನ ನಾವು ಹಿಂಗೆ ಹಾಚ್ಕೊಂಡ್ಬಿಟ್ರೆ ಬಿಸಿ ಬಿಸಿ ಬೆಣ್ಣೆ ಮೇಲೆ ಚಂದ ಆಗ್ತೈತಿ. ಸೊ ಭಾಳ ಚಲೋ ಅನಿಸ್ತೈತಿ. 1 ಪೀಸ್ ಸಾಕು ನಂಗೆ, 1 ಪೀಸ್ನ ಎತ್ತಿಡ್ತೀನಿ ಸೈಡ್ಗೆ. ಜಾಸ್ತಿ ಬೆಣ್ಣೆ ನಮ್ಗೆ ಅಷ್ಟು ಇದು ಆಗಲ್ಲ, ಬಟ್ ಬಿಸಿ ಬಿಸಿ ರೊಟ್ಟಿ ಮೇಲೆ ಬೆಣ್ಣೆ. ಊಟ ಆಯಿತು, ಹೊಟ್ಟೆ ತುಂಬಿದೆ. ಆದರೆ ರೈಸ್ ಇಲ್ಲದೆ ಊಟ ಹೆಂಗೆ ಕಂಪ್ಲೀಟ್ ಆಗೈತೆ ಹೇಳ್ರಿ. ರೈಸ್ ತಿನ್ಬಿಡೋಣ. ಅದಕ್ಕೆ ಸ್ವಲ್ಪ ರೈಸ್ ಹಾಕಿಸ್ಕೊಂಡಿನಿ, ಯಾಕಂದರೆ ಇಷ್ಟು ಐಟಮ್ಸ್ ಇದ್ದಾಗ ರೈಸ್ ಊಟ ಮಾಡೋಕೆ ಲಾಸ್ಟಿಗೆ ಹೊಟ್ಟೆ ಜಾಗ ಎಲ್ಲಿರ್ಬೇಕು. ಮೈ ಫೇವ್ರೇಟ್ ನುಗ್ಗೆಕಾಯಿ ಸಾರು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ನುಗ್ಗೆಕಾಯಿ ಸಾರು ಅಂದ್ಬಿಟ್ಟು ಏನು ಮಾಡ್ತೀವಿ, ಒಣ ಖಾರ ಹಾಕಿ ಮಾಡಿರ್ತಾರೆ ಅನ್ಕೋತೀವಿ, ಬಟ್ ಇಲ್ಲಿ ಸ್ಪೆಷಲ್ ಹಸಿ ಖಾರ ಹಾಕಿ ಮಾಡ್ಯಾರ. ಹೆಂಗೆ ಟೇಸ್ಟ್ ಐತೆ ಅಂತೇಳಿ ನೋಡ್ಬಿಡೋಣ. ಸೂಪರ್ ಐತ್ರಿ, ಸೂಪರ್ ಸೂಪರ್. ಊಟ ಎಲ್ಲ ಆಗಿದೆ. ಹೊಟ್ಟೆ ತಣ್ಣಗಿರ್ಲಿ ಅಂತ ಹೇಳಿ ಮಸಾಲ ಮಜ್ಜಿಗೆ ಕೊಟ್ಟಿದ್ದಾರೆ. ಮಸಾಲ ಮಜ್ಜಿಗೆಯಲ್ಲಿ ಮೇಲೆ ಇದರಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲವನ್ನ ಪೇಸ್ಟ್ ಮಾಡಿ ಮಸಾಲೆ ರೆಡಿ ಮಾಡಿ ಅದನ್ನು ಮಜ್ಜಿಗೆ ಮಾಡಿದ್ದಾರೆ. ಸೂಪರ್ ಇದೆ. ಮಸಾಲ ಮಜ್ಜಿಗೆ ಕೂಡ ಚೆನ್ನಾಗಿತ್ತು. ಊಟ ಕಂಪ್ಲೀಟ್ ಆಯಿತು. ಇವಾಗ ಮಾತುಗಳು ಬರ್ತಾ ಇಲ್ಲ, ಯಾಕಂದರೆ ಹೊಟ್ಟೆ ತುಂಬ ಆರಾಮವಾಗಿ ತುಂಬ ಟೇಸ್ಟ್ ಇರುವಂಥ ಊಟ ಮಾಡಿದೆ ನಾನು. ಸೊ ನೋಡಿದ್ರಲ್ಲ ಉತ್ತರ ಕರ್ನಾಟಕದ ಜಬರ್ದಸ್ತ್ ಜವಾರಿ ಖಾನಾವಳಿ ಊಟದ ಝಲಕ್ ಹೆಂಗಿತ್ತು ಹೇಳಿ. ನಿಮಗೂ ಕೂಡ ಇಷ್ಟ ಆಗಿದ್ರೆ ಮತ್ತ್ಯಾಕ್ರಿ ತಡ, ನಿಮ್ಮ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಬರ್ರಿ, ಊಟ ಮಾಡಿರಿ, ಎಂಜಾಯ್ ಮಾಡಿರಿ. ಲೊಕೇಶನ್ ಎಲ್ಲೈತಿ ಅಂತ ಯೋಚನೆ ಮಾಡೋರ್ಗೆ ಒಂದು ಸಾರಿ ಲೊಕೇಶನ್ ಹೇಳ್ಬಿಡ್ತೀನಿ. ಜಯನಗರ್ 4th ಬ್ಲಾಕ್. ನಿಮ್ಗೆ ಅರ್ಥ ಆಗದೇ ಇದ್ದರೆ ಕೂಲ್ ಜಾಯಿಂಟ್ ಪಕ್ಕ ಇರುವಂತಹ ಬಸವೇಶ್ವರ ಖಾನಾವಳಿಗೆ ಬಂದರೆ ನಿಜವಾದ ಬಸವೇಶ್ವರ ಖಾನಾವಳಿ ಊಟದ ರುಚಿಯನ್ನು ನೀವು ಸವಿತೀರಿ. ಮತ್ತೆ ಬರ್ತೀವಿ ಮತ್ತಷ್ಟು ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನೋಡ್ತಾನೇ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ವಿಸ್ತಾರ ನ್ಯೂಸ್, ನಿಖರ ಜನಪರ.